SSC ಕ್ವೆಶ್ಚನ್ ಪೇಪರ್ ಜನರಲ್ ನಾಲೆಜ್ ಕ್ವೆಶ್ಚನ್ಸ್. ಈ ಕೆಳಗಿನ ಹುದ್ದೆಗೆ ಸಂಬಂಧಪಟ್ಟಂತಹ ಜನರಲ್ ನಾಲೆಜ್ ಕ್ವೆಶ್ಚನ್ಸ್ ಅನ್ನು ಚರ್ಚೆ ಮಾಡೋಣ. ಮೂರನೇ ದಿನ 1ನೇ ಪಾರ್ಟ್. 1ನೆಯ ಪ್ರಶ್ನೆ, ಯಾವ ಮಹಾಜನಪದವು 8 ಗಣರಾಜ್ಯ ಕುಲಗಳು ಒಕ್ಕೂಟವಾಗಿತ್ತು? 1ನೇ ಆಪ್ಷನ್ ವಜ್ಜಿ, 2ನೇ ಆಪ್ಷನ್ ವತ್ಸ, 3ನೇ ಆಪ್ಷನ್ ಮಗಧ, 4ನೇ ಆಪ್ಷನ್ ಮಲ್ಲ. ಸರಿ ಉತ್ತರ 1 ವಜ್ಜಿ. 2ನೇ ಪ್ರಶ್ನೆ, ತಕ್ಷಶಿಲಾ ಶಿಕ್ಷಣದ ಕೇಂದ್ರವಾಗಿದೆ. ಇದು ಯಾವ ಮಹಾಜನಪದದ ರಾಜಧಾನಿಯಾಗಿತ್ತು? 1ನೇ ಆಪ್ಷನ್ ಪಾಟಲಿಪುತ್ರ, 2ನೇ ಆಪ್ಷನ್ ಗಂಧರ್ವರು, 3ನೇ ಆಪ್ಷನ್ ವಜ್ಜಿ, 4ನೇ ಆಪ್ಷನ್ ಕಾಶಿ. ಸರಿ ಉತ್ತರ 2 ಗಂಧರ್ವರು. 3ನೆಯ ಪ್ರಶ್ನೆ, ಮಗಧ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದ ಕೆಳಗಿನ ಯಾವ ರಾಜವಂಶವನ್ನು ಕಾಲಾನುಕ್ರಮವಾಗಿ ಜೋಡಿಸಿ? 1ನೇಯದು ಮೌರ್ಯರು, 2ನೇಯದು ಶಿಶುನಾಗಸ, 3ನೇಯದು ನಂದಾಸ್, 4ನೇಯದು ಹರ್ಯಂಕಾಸ್. ಕೆಳಗಿನ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1ನೇ ಆಪ್ಷನ್ 2, 4, 1, 3. 2ನೇ ಆಪ್ಷನ್ 4, 3, 1, 2. 3ನೇ ಆಪ್ಷನ್ 4, 2, 3, 1. ಮೋರ್ ದೆನ್ ಒನ್ ಆಫ್ ದ ಅಬೋವ್. 4ನೇ ಆಪ್ಷನ್. ಸರಿ ಉತ್ತರ 3, 4, 2, 3, 1. 4ನೇ ಪ್ರಶ್ನೆ, ಅಹಿಂಸಾ ಸಿದ್ಧಾಂತವನ್ನು ಮಹಾವೀರರು ಪ್ರತಿಪಾದಿಸುತ್ತಿದ್ದರು. ಅವರು ಯಾವ ಮಹಾಜನಪದದಲ್ಲಿ ಜನಿಸಿದರು? 1ನೇ ಆಪ್ಷನ್ ಕಾಶಿ, 2ನೇ ಆಪ್ಷನ್ ಕುಶಲ, 3ನೇ ಆಪ್ಷನ್ ವಜ್ಜಿ, 4ನೇ ಆಪ್ಷನ್ ಅಂಗ. ಸರಿ ಉತ್ತರ ವಜ್ಜಿ. 5ನೇ ಪ್ರಶ್ನೆ, ಜೈನ ಉತ್ತರಾಧ್ಯಯನ ಸೂತ್ರವು ಡ್ಯಾಶ್ ಎಂಬ ಕುರು ರಾಜನನ್ನು ಉಲ್ಲೇಖಿಸುತ್ತದೆ? 1ನೇ ಆಪ್ಷನ್ ಇಸುಕಾರ, 2ನೇ ಆಪ್ಷನ್ ಕುರವ್ಯ, 3ನೇ ಆಪ್ಷನ್ ಯುಧಿತಿಲ್, 4ನೇ ಆಪ್ಷನ್ ಮೇಲಿನ ಯಾವುದೂ ಇಲ್ಲ, ಒಂದಕ್ಕಿಂತ ಹೆಚ್ಚು. ಸರಿ ಉತ್ತರ 1 ಇಸುಕಾರ. 6ನೆಯ ಪ್ರಶ್ನೆ, ಮಗಧ ಮಹಾಜನಪದದ ಮೊದಲ ದೊರೆ, ಅದರ ವಿಸ್ತರಣೆಯ ಮೇಲೆ ಮಹತ್ವದ ಪ್ರಭಾವ ಬೀರುವವರು ಯಾರು? 1ನೇ ಆಪ್ಷನ್ ಬಿಂಬಸಾರ, 2ನೇ ಆಪ್ಷನ್ ಅಜಾತಶತ್ರು, 3ನೇ ಆಪ್ಷನ್ ಉದಯನಿ, 4ನೇ ಆಪ್ಷನ್ ಅಶೋಕ. ಸರಿ ಉತ್ತರ 1 ಬಿಂಬಸಾರ. 7ನೆಯ ಪ್ರಶ್ನೆ, ಕೆಳಗಿನ ಯಾವ ದೊರೆಗಳ ಆಳ್ವಿಕೆಯಲ್ಲಿ ಗಿರಿವರಾಜ ಮತ್ತು ವೈಶಾಲಿ ಮಗಧದ 2 ರಾಜಧಾನಿಗಳಾಗಿದ್ದವು? 1ನೇ ಆಪ್ಷನ್ ಬಿಂಬಸಾರ, 2ನೇ ಆಪ್ಷನ್ ಶಿಶುನಾಗ, 3ನೇ ಆಪ್ಷನ್ ಕಲಾ ಅಶೋಕ, 4ನೇ ಆಪ್ಷನ್ ಅಜಾತಶತ್ರು. ಸರಿ ಉತ್ತರ 2 ಶಿಶುನಾಗ. 8ನೆಯ ಪ್ರಶ್ನೆ, ಪ್ರಾಚೀನ ಕಾಲದಲ್ಲಿ ಡ್ಯಾಶ್ ನದಿಯ ದಕ್ಷಿಣಕ್ಕಿರುವ ಪ್ರದೇಶವನ್ನು ಮಗಧ ಎಂದು ಕರೆಯಲಾಗುತ್ತಿತ್ತು? 1ನೇ ಆಪ್ಷನ್ ಗಂಗಾ, 2ನೇ ಆಪ್ಷನ್ ತಪತಿ, 3ನೇ ಆಪ್ಷನ್ ಯಮುನಾ, 4ನೇ ಆಪ್ಷನ್ ನರ್ಮದಾ. ಸರಿ ಉತ್ತರ 1 ಗಂಗಾ. 9ನೇ ಪ್ರಶ್ನೆ, ಕೆಳಗಿನ ಯಾವ ಮಹಾಜನಪದವು ದಕ್ಷಿಣದ ಮಹಾಜನಪದವಾಗಿದೆ? 1ನೇ ಆಪ್ಷನ್ ಅಸ್ಮಕ, 2ನೇ ಆಪ್ಷನ್ ಅವಂತಿ, 3ನೇ ಆಪ್ಷನ್ ಚೇಡಿ, 4ನೇ ಆಪ್ಷನ್ ಮತ್ಸ್ಯ. ಸರಿ ಉತ್ತರ 1 ಅಸ್ಮಕ. 10ನೆಯ ಪ್ರಶ್ನೆ, ಅವಂತಿಯ ಕೊನೆಯ ರಾಜನನ್ನು ಸೋಲಿಸಿ ಅದನ್ನು ಮಗಧ ರಾಜ್ಯಕ್ಕೆ ಸೇರಿಸಿಕೊಂಡವರು ಯಾರು? 1ನೇ ಆಪ್ಷನ್ ಶಿಶುನಾಗ, 2ನೇ ಆಪ್ಷನ್ ಬಿಂದುಸಾರ, 3ನೇ ಆಪ್ಷನ್ ಉದಯಭದ್ರ, 4ನೇ ಆಪ್ಷನ್ ದಾನಾನಂದ. ಸರಿ ಉತ್ತರ 1 ಶಿಶುನಾಗ. 11ನೇ ಪ್ರಶ್ನೆ, ಬಿಂಬಿಸಾರ ಅವರ ಅಡಿಯಲ್ಲಿ ಮಗಧವು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಪ್ರಮುಖ ಪ್ರಾದೇಶಿಕ ಶಕ್ತಿಯಾಗಿ ಹೊರಹೊಮ್ಮಿತು. ಅವರು ಡ್ಯಾಶ್ ರಾಜವಂಶಕ್ಕೆ ಸೇರಿದವರು? 1ನೇ ಆಪ್ಷನ್ ಹರ್ಯಂಕ ರಾಜವಂಶ, 2ನೇ ಆಪ್ಷನ್ ಕಣ್ವ ರಾಜವಂಶ, 3ನೇ ಆಪ್ಷನ್ ಸೇನಾ ರಾಜವಂಶ, 4ನೇ ಆಪ್ಷನ್ ಮೌರ್ಯ ರಾಜವಂಶ. ಸರಿ ಉತ್ತರ 1 ಹರ್ಯಂಕ ರಾಜವಂಶ. 12ನೇ ಪ್ರಶ್ನೆ, ಭಾರತದ ಪ್ರಾಚೀನ ಇತಿಹಾಸವನ್ನು ಉಲ್ಲೇಖಿಸಿ ತನ್ನ ರಾಜನು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಮಗಧ ಸಾಮ್ರಾಜ್ಯದ ರಾಜ ವೈದ್ಯರನ್ನು ಈ ಕೆಳಗಿನ ಯಾವ ರಾಜ್ಯವು ಸ್ವೀಕರಿಸಿದವು? 1ನೇ ಆಪ್ಷನ್ ಅಂಗ, 2ನೇ ಆಪ್ಷನ್ ವಂಗ, 3ನೇ ಆಪ್ಷನ್ ಅಸ್ಮಕ, 4ನೇ ಆಪ್ಷನ್ ಅವಂತಿ. ಸರಿ ಉತ್ತರ 4 ಅವಂತಿ. 13ನೇ ಪ್ರಶ್ನೆ, ಮಹಾಜನಪದ ಯುಗದಲ್ಲಿ ಡ್ಯಾಶ್ ಅನ್ನು ಭಾಗ್ ಎಂದು ಕರೆಯಲಾಗುತ್ತಿತ್ತು? 1ನೇ ಆಪ್ಷನ್ ಕೃಷಿ ಉತ್ಪನ್ನಗಳ ಮೇಲಿಗೆ ತೆರಿಗೆ, 2ನೇ ಆಪ್ಷನ್ ವಾಣಿಜ್ಯ ಉತ್ಪನ್ನಗಳ ಮೇಲಿನ ತೆರಿಗೆ, 3ನೇ ಆಪ್ಷನ್ ವಿನಿಮಯ ಪದ್ಧತಿ, 4ನೇ ಆಪ್ಷನ್ ಸೀಮಾ ಸುಂಕು. ಸರಿ ಉತ್ತರ 1 ಕೃಷಿ ಉತ್ಪನ್ನಗಳ ಮೇಲೆ ತೆರಿಗೆ.
14ನೇ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನು ಕೌಟಿಲ್ಯನ ಸಹಾಯದಿಂದ ಮಗಧದಲ್ಲಿ ಡ್ಯಾಶ್ನ ಅಧಿಕಾರವನ್ನು ಉರುಳಿಸಿದನು ಮತ್ತು ಕ್ರಿಸ್ತಪೂರ್ವ 322ರಲ್ಲಿ ಅದ್ಭುತವಾದ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. 1ನೇ ಆಪ್ಷನ್ ಕುರುಗಳು, 2ನೇ ಆಪ್ಷನ್ ನಂದಸ, 3ನೇ ಆಪ್ಷನ್ ಮಲ್ಲಗಳು, 4ನೇ ಆಪ್ಷನ್ ಪಂಚಾಲರು. ಸರಿ ಉತ್ತರ 2 ನಂದಾಸ್. 15ನೇ ಪ್ರಶ್ನೆ, ಉದಯನ್ ಅವರು ಮಗಧದ ರಾಜಧಾನಿಯನ್ನು ಡ್ಯಾಶ್ನಿಂದ ಪಾಟಲಿಪುತ್ರಕ್ಕೆ ಸ್ಥಳಾಂತರಿಸಿದರು. 1ನೇ ಆಪ್ಷನ್ ಸಾರನಾಥ, 2ನೇ ಆಪ್ಷನ್ ರಾಜಗೃಹ, 3ನೇ ಆಪ್ಷನ್ ಕೌಶಂಬಿ, 4ನೇ ಆಪ್ಷನ್ ತಕ್ಷಶಿಲಾ. ಸರಿ ಉತ್ತರ 2 ರಾಜಗೃಹ.